सदजमसदजेदं श्रीसहायं भजे अञ्जनासूनुसान्निध्याद् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिल कलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे नवमाध्याये अद्य कथानुवादे सति किञ्चित् पूर्वकथानुवादः। ಇದುವರೆಗೆ ಭಗವಂತನ ಆಚಾರ್ಯ ವಾಲ್ಯೂಮ್ ತುಂಬಾ ಕಮ್ಮಿ ಇದೆ. ವಾಲ್ಯೂಮ್ ಕಡಿಮೆ ಇದೆ ಎಲ್ರಿಗೂ? ಇಲ್ಲ, ಸರಿ ಇದೆ ಆಚಾರ್ಯ. ಸರಿ ಇದೆ ಸರ್. ನಿಮ್ ಲ್ಯಾಪ್ಟಾಪ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೊಳಕ್ ಹೇಳಬೇಕು. ಸರಿ. ಇಲ್ಲಿಯವರೆಗೆ ಭಗವಂತ ತಾನು ಪಾದ್ಮಕಲ್ಪದಲ್ಲಿ ಸೃಷ್ಟಿ ಮಾಡಿದ ಅಂತ ಬಂತು ವಿಷಯ. ನನ್ನ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಮುಂದುವರಿಸ್ತಾ ಇದ್ದಾರೆ. ಇದೆಲ್ಲ ಹೇಳ್ತಾ ಇರೋದು ಮೈತ್ರೇಯರು ವಿದುರರಿಗೆ ಆ ಮಾತನ್ನ ಹೇಳ್ತಾ ಇದ್ದಾರೆ. ಅದೆಲ್ಲ ಏನ್ ಮಾಡಿದ್ದ ಭಗವಂತ, ತಾನು ನೀರ್ನಲ್ಲಿ ಒಳಗಡೆ ಹೋಗಿ ಸೇರ್ಕೊಂಡಿದ್ದಾನೆ, ಶೇಷದೇವರ ಮಲಗಿದಾನೆ ಅಂತ ಈ ಎಲ್ಲ ವಿಷಯ ಹಿಂದಿನ ಪಾಠದಲ್ಲಿ ಬಂತು. ಮುಂದಕ್ಕೆ 11ನೆಯ ಶ್ಲೋಕ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಮೊದಲಿಗೆ ಶ್ಲೋಕ. ಸೋಂತ ಶರೀರೇ ಅರ್ಪಿತ ಭೂತ ಸೂಕ್ಷ್ಮಃ ಕಾಲಾತ್ಮಿಕಾಂ ಶಕ್ತಿ ಮುದೀರಯಾಣಃ ಉವಾಸ ತಸ್ಮಿನ್ ಸಲಿಲೆ ಪದೇ ಸ್ವೇ ಯಥಾ ನಲೋ ದಾರುಣಿರುದ್ಧ ವೀರ್ಯಃ. ಭಗವಂತನ ಶಕ್ತಿ ಎಷ್ಟು ದೊಡ್ಡದು ಅಂದ್ರೆ ಅವನು ಎಲ್ಲಾ ಸಲ ವ್ಯಕ್ತಪಡಿಸಲ್ಲ. ಈಗ ನಮ್ಮಲ್ಲೆಲ್ಲ ಶಕ್ತಿ ಇದ್ದೇ ಇರುತ್ತೆ, ಅದ ವ್ಯಕ್ತ ಆಗ್ಬೇಕು, ದೇವರ ಅನುಗ್ರಹ ಬೇಕೇ ಬೇಕು ಪ್ರತಿಯೊಬ್ಬ ಜೀವನಿಗೆ. ಎಲ್ಲಾ ಜೀವರ ಶಕ್ತಿಯನ್ನ ಹೊರಗೆ ತರುವಂತೆ ಅನುಗ್ರಹ ಮಾಡ್ತಾನೆ ಭಗವಂತ. ಅಂತ ಭಗವಂತನ ಶಕ್ತಿ ಎಷ್ಟು ದೊಡ್ಡದು ಅಂದ್ರೆ ಒಂದು ಉದಾಹರಣೆ ಕೊಡ್ತಾನೆ ನಮ್ಗೆ ಅರ್ಥ ಆಗ್ಲಿಕ್ಕೆ. ಪ್ರಳಯ ಕಾಲದ ನೀರಿನಲ್ಲಿ ಒಳಗಡೆ ಶೇಷ ದೇವರ ಮೇಲೆ ಮಲ್ಕೊಂಡಿದ್ದಾನೆ. ಪ್ರಳಯ ಕಾಲದ ನೀರು ಎಷ್ಟು ಮೇಲಿರುತ್ತೆ ಅಂತ ನಮ್ಗೆ ಅರ್ಥ ಆಯ್ತು. ಏನೊಂದು ಬಕೆಟ್ ನೀರ್ ತರ ಅಲ್ಲ, ಸಮುದ್ರದ ನೀರ್ ತರ ಅಲ್ಲ, ಅದು ಸತ್ಯಲೋಕದವರೆಗೆ ಆ ನೀರಿರುತ್ತೆ. ಅದ್ರೊಳಗಡೆ ದೇವ್ರು ಅಂದ್ರೆ ಎಷ್ಟು ದೊಡ್ಡದು, ಅದು ಊಹಾತೀತ. ಭಗವಂತ ಹೇಗಿದ್ದಾನೆ ಅಂದ್ರೆ ಅಲ್ಲಿ ಒಳಗಡೆ ಎಲ್ಲ ಶಕ್ತಿ ತುಂಬಿಸ್ಕೊಂಡಿದ್ದಾನೆ. ಇನ್ನು ಸೃಷ್ಟಿ ಮಾಡ್ಬೇಕು ಅಂತ ಅನ್ಸಿಲ್ಲ ಅವನಿಗೆ. ಹಾಗೆ ನೀರ್ ಒಳಗಡೆ ಇದ್ದಾನೆ, ವಿಶ್ರಾಂತಿಯಲ್ಲಿ ಇದ್ದಾನೆ, ಯೋಗನಿದ್ರೆಯಲ್ಲಿ. ಯಥಾ ಅನಲಹ ಅಂತ ಉದಾಹರಣೆ ಕೊಡ್ತಾರೆ. ಅನಲ ಅಂದ್ರೆ ಬೆಂಕಿ. ಬೆಂಕಿಯಲ್ಲಿದೆ. ಈ ಅರಣಿ ಮಥನ ಮಾಡ್ತಾರಲ್ಲ ಯಾಗ ಕಾಲದಲ್ಲಿ, 2 ಕಾಷ್ಠ ಕಟ್ಟಿಗೆ ತಗೊಂಡು ಘರ್ಷಣ ಮಾಡ್ತಾರೆ, ಅದರಿಂದ ಬೆಂಕಿ ಹುಟ್ಟುತ್ತೆ. ಆ ಬೆಂಕಿಯಲ್ಲಿ ಯಾಗವನ್ನು ಮುಂದೆ ಮಾಡ್ತಾರೆ. ವಸ್ತುತಃ ಕಟ್ಟಿಗೆ ಒಳಗಡೆ ಬೆಂಕಿ ಇದೆ, ಅದ್ ಗೊತ್ತಾಗಲ್ಲ. ಘರ್ಷಣೆ ಮಾಡಿದಾಗ ಗೊತ್ತಾಗುತ್ತೆ, ಬೆಂಕಿ ಒಳಗಡೆ ಬಚ್ಚಿಟ್ಕೊಂಡಿದೆ, ಬೂದಿ ಮುಚ್ಚಿದ ಕೆಂಡ ಆ ತರ. ಅಂದ್ರೆ ಒಳಗಡೆ ಅಡಕವಾಗಿದೆ, ಅದು ಗೊತ್ತಾಗಲ್ಲ. ಹಾಗೆ ಇಲ್ಲಿ ಭಗವಂತನ ಒಳಗಡೆ ಕಟ್ಟಿಗೆಯಲ್ಲಿರೋ ಬೆಂಕಿ ತರ ಎಲ್ಲ ಶಕ್ತಿನ ಒಳಗಡೆ ತುಂಬಿಸ್ಕೊಂಡಿದ್ದಾನೆ.
ಅದು ಹೇಗಿದೆ ಅಂದ್ರೆ ಹೊರಗಡೆ ನೋಡ್ಲಿಕ್ಕೆ ಕಟ್ಟಿಗೆ, ಒಳಗಡೆ ಅದನ್ನ ಚೆನ್ನಾಗಿ ಘರ್ಷಣೆ ಮಾಡಿದಾಗ ಹೆಂಗ್ ಬೆಂಕಿ ಬರುತ್ತೆ ಒಳಗಡೆಯಿಂದ. ಆತರ ಇವನು ಒಳಗಡೆ ಬೆಂಕಿ ತರ ಏನ್ ಇಟ್ಕೊಂಡಿದ್ದಾನೆ, ಒಂದು ಶಕ್ತಿ ಇದೆ ನಿಜ, ಅದ್ರ ಜೊತೆಗೆ ಇಡೀ ಪ್ರಪಂಚ ಒಳಗಡೆ ಇದೆ. ಭಗವಂತ ಸ್ವಲ್ಪ ಆಚೆ ಈಚೆ ಹಿಂಗೆ ಕಟ್ಟಿಗೆ ತರ ಹಿಂಗ್ ಘರ್ಷಣೆ ಮಾಡ್ಕೊಂಡ್ರೆ ಹೊರಗ್ ಬರುತ್ತೆ. ಅಷ್ಟು ಜಗತ್ತನ್ನ ಬೆಂಕಿ ತರ, ಪ್ರಳಯವನ್ನ ಹೇಗ್ ಮಾಡ್ತಾನೋ ಅಷ್ಟೇ ಭಯಂಕರ ಅವ್ನು ಇಟ್ಕೊಳ್ಳೋದು ಒಳಗಡೆ ಅಂಥ ದೊಡ್ಡ ಬ್ರಹ್ಮಾಂಡವನ್ನ. ಅದು ಹೇಗೆ ಅರ್ಪಿತ ಭೂತ ಸೂಕ್ಷ್ಮ, ಪಂಚಭೂತಗಳ ಸೂಕ್ಷ್ಮ ರೂಪ ಏನೇನಿದೆ ಅದೆಲ್ಲವನ್ನ ತಾನು ಧರಿಸಿದ್ದಾನೆ. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಎಲ್ಲ ಒಳಗಡೆ ಇದೆ. ಇಡೀ ಜಗತ್ತು ಅವನ ಒಳಗಡೆ ಇದೆ. ಅಷ್ಟೇ ಅಲ್ಲ, ಅದಕ್ಕೆ ಬೇಕಾದ ಪ್ರಳಯ ಕಾಲದ ಶಕ್ತಿ ದೇವತೆ ಅಂದ್ರೆ ಕಾಲ ರೂಪದಲ್ಲಿರುವಂತ ಲಕ್ಷ್ಮೀ ದೇವಿ ಸುತ್ತಲೂ ಇದ್ದಾಳೆ. ದೇವರು ಒಳಗಡೆ ನೀರಿನ ಒಳಗಡೆ ಇದ್ದಾನೆ. ಆಗ ಅವನಿಗೆ ಅನ್ನಿಸ್ತಂತೆ ಸ್ವಲ್ಪ ಲಕ್ಷ್ಮೀ ದೇವಿಗೆ ಸುಖವನ್ನು ನೀಡಬೇಕು ಅಂತ ಆ ಕಾಲ, ಪ್ರಳಯ ಕಾಲ ಅನ್ನೋ ಆ ಲಕ್ಷ್ಮೀ ಸ್ವರೂಪಗಳಿಗೆ ಸ್ವಲ್ಪ ಸುಖವನ್ನು ನೀಡುದಂತೆ. ಅಂದ್ರೆ ಅರ್ಥ ಏನು, ಇಲ್ಲಿವರೆಗೆ ಇಬ್ಬರಿಗೂ ತುಂಬಾ ಕೆಲಸ ಇತ್ತು ಅಂತ ಅರ್ಥ. ಸೃಷ್ಟಿ ಮಾಡಿದ್ರು, ಕೊನೆ ಪ್ರಳಯ ತನಕ ಕೆಲಸ ಇದೆ. ಎಲ್ಲರನ್ನು ಜೀವನ ನೋಡ್ಕೊಳ್ಬೇಕು, ಆ ಜೀವರಿಗೆ ತಕ್ಕ ಯೋಗ್ಯತೆ ಇರೋ ತರ ಸದ್ಗತಿಯನ್ನು ಕಲ್ಪಿಸ್ಬೇಕು, ಇಲ್ಲ ದುರ್ಗತಿಯನ್ನಾದ್ರೂ ಕಲ್ಪಿಸ್ಬೇಕು. ಒಟ್ಟು ಇದೆಲ್ಲಾ ಮಾಡಿ ಈಗ ಭಗವಂತ ವಿಶ್ರಾಂತಿ ತಗೊಳ್ಳೋ ತರ ಆ ಲಕ್ಷ್ಮೀ ದೇವಿಗೂ ಸುಖವನ್ನ ನೀಡಿ ತಾನು ಸುಖವನ್ನ ಪಟ್ಟ ಅನ್ನೋ ತರ ವರ್ಣನೆ ಮಾಡ್ತಾರೆ. ಅಂದ್ರೆ ಏನು ಇಲ್ಲ, ಏನು ಸೃಷ್ಟಿ ಮಾಡಿಲ್ಲ, ಹಾಗೆ ಇದ್ದಾನೆ. ತನ್ನ ಪ್ರಳಯ ಜಲದಲ್ಲಿ ವಾಸ ಮಾಡಿಕೊಂಡು ಭಗವಂತ ಇದ್ದಾನೆ. ಇಷ್ಟನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಒಂದನ್ನು ತಿಳಿಬೇಕು, ಪ್ರಳಯ ಕಾಲಕ್ಕೆ ಅಭಿಮಾನಿನಿ ಅಂದ್ರೆ ಲಕ್ಷ್ಮೀ ದೇವಿನೇ. ಹಾಗಾದ್ರೆ ಲಕ್ಷ್ಮೀ ದೇವಿ ಸುತ್ತಲೂ ಇದ್ದಾಳೆ, ಈ ಕಡೆ ಪರಮಾತ್ಮ ತಾನು ವಾಸವಾಗಿ ಆ ನೀರಿನಲ್ಲಿ ಇದ್ದಾನೆ. ಇದು ಆತ್ಮಕಲ್ಪದ ಸೃಷ್ಟಿಯ ಬಗ್ಗೆ ಹೇಳಿತು. ಇದಾದ್ಮೇಲೆ ಒಂದು ಪ್ರಶ್ನೆ, ಅಲ್ಲ ಇವನು ಮಲ್ಕೊಂಡಿದ್ ಎಷ್ಟು ಹೊತ್ತು ಅಂತ ಪ್ರಶ್ನೆ. ಮಲ್ಕೊಂಡಿದ್ ಎಷ್ಟು ಹೊತ್ತು, ಒಬ್ಬ ವ್ಯಕ್ತಿ ಎಷ್ಟು ಮಲಗ್ಬೋದಪ್ಪ, ಒಂದಿನ ಮಲಗ್ಬಹುದು, ಎಷ್ಟೊತ್ತು ಮಲಗ್ಲಿಕ್ಕೆ ಸಾಧ್ಯ? ಎಳ್ಳಬೇಕು, ಕೊನೆಗೆ ಎಷ್ಟೇ ಸೋಂಬೇರಿ ಆದ್ರೂ ಎಳ್ಳಬೇಕು. ದೇವರ ನಿದ್ರೆ ವಿಶ್ರಾಂತಿ ಅಂತ ಕೇಳಿದ್ರೆ ನಮಗೆ ಗಾಬರಿ ಆಗುತ್ತೆ. ಎಷ್ಟೊತ್ತು ನಿದ್ದೆ ಮಾಡಿದಾನೆ ಇವನು, ಇಡೀ ತನ್ನ ಒಳಗಡೆ ಅಂಥ ಬ್ರಹ್ಮಾಂಡವನ್ನ, ಅಂದ್ರೆ ಜೀವರು ಯಾರ್ಯಾರಿದಾರೋ ಎಲ್ರೂ ಅವನ ಉದರದ ಒಳಗಡೆ ಇದ್ದಾರೆ. ಎಷ್ಟು ಹೊತ್ತು ಇವನು ಯೋಗ ನಿದ್ರೆಯಲ್ಲಿ ಇದ್ದ ಅಂದ್ರೆ ಅದಕ್ಕೆ ಹೇಳ್ತಾರೆ ಸ್ವಾಪ ಅವಧಿ, ನಿದ್ದೆ ಮಾಡಿದ ಅವಧಿ ಎಷ್ಟು ಅಂತ. ಇದನ್ನ ಸ್ವಾಪ ಅಂತ ಕರೀತಾರೆ. ಸ್ವಾಪ ಅಂದ್ರೆ ನಿದ್ದೆ ಅವಧಿ, ಎಷ್ಟು ಹೊತ್ತು ನಿದ್ದೆ ಮಾಡಿದ ಆ ದೇವರು ಅಂತಂದ್ರೆ ಆಗ ಅದನ್ನ ವರ್ಣನೆ ಮಾಡ್ಲಿಕ್ಕೆ ಮುಂದಿನ 12ನೆಯ ಶ್ಲೋಕ. ಚತುರ್ಯುಗಾಣಾಂ ಚ ಸಹಸ್ರಮಪ್ಸು ಸ್ವಪಂತಯೋ ದೀರಿತಯಾ ಸ್ವಶಕ್ತ್ಯಾ ಕಾಲಾಖ್ಯಯಾ ಸಾಧಿತ ಕರ್ಮತಂತ್ರೋ ಲೋಕಾನಪೀಮಾನ್ ದದೃಶೇ ಸ್ವದೇಹೇ. ಹಾಗಾದ್ರೆ ಇಲ್ಲಿವರೆಗೆ ಭಗವಂತ ಪ್ರಳಯ ಕಾಲದ ನೀರಿನಲ್ಲಿ ಮಲಗಿಲ್ಲ. ಹಾಗಾಗಿ ಕರ್ಮದ ತ್ರೋ ಅಂತಿದೆ ಗುರುಗಳೇ, ಏನಂತ ಇದೆ? ಕಾಲಾಖ್ಯಯ ಸಾಧಿತ ಕರ್ಮ ತಂತ್ರೋ ಅಂತಿದೆ. ಹೌದು, ಸರಿ ಇದೆ, ಕರ್ಮ ತಂತ್ರ. ಹೌದು, ಹಾ, ಧನ್ಯವಾದ. ಹಾಗಾದ್ರೆ ಭಗವಂತ ತಾನು ಪ್ರಳಯ ಕಾಲದ ನೀರಿನಲ್ಲಿ ಮಲಗಿದ್ದ. ಅದಕ್ಕೆ ಇನ್ನೊಂದು ಹೆಸರನ್ನು ಹೇಳ್ತಾರೆ, ಪ್ರಸಿದ್ಧವಾದ ನಾರಾಯಣ ಅನ್ನೋ ಹೆಸರೇನಿದೆ ಇದೇ ಅರ್ಥವನ್ನು ಒಳಗೊಂಡಿರೋದು. ನಾರಾಯಣ ಅಂದ್ರೆ ಏನರ್ಥ? ನಾರ ಅಂದ್ರೆ ಆ ನೀರು, ಆ ನೀರಿನಲ್ಲಿ ಭಗವಂತ ತಾನು ಅಯನ ಅಂದ್ರೆ ಆಧಾರವಾಗಿ ಇಟ್ಕೊಂಡು ಇರ್ತಾನೆ. ಅದಕ್ಕೆ ನಾರಾಯಣ ಅಂತ ಅವನನ್ನು ಕರೀತಾರೆ. ಈ ವಿಷಯವನ್ನು ಹಿಂದಿನ ಟಿಪ್ಪಣಿಯಲ್ಲಿ ವಿವರಿಸಿದ್ದಾರೆ, ಹಿಂದಿನ ಶ್ಲೋಕದಲ್ಲಿ. ಇದಾದ್ಮೇಲೆ ಅವ್ನು ಮಲಗಿದ ಅವಧಿ ಎಷ್ಟೊತ್ತು ಅಂದಾಗ ಚತುರ್ಯುಗಾಣಂ ಸಹಸ್ರಂ ಅಂತ ಹೇಳ್ತಾರೆ. ಚತುರ್ಯುಗ ಇದು 1000 ಆಗ್ಬೇಕಂತ.
1,000 ಚತುರ್ಯುಗ ಅಂದ್ರೆ ಎಷ್ಟೊತ್ತಾಯ್ತು ನಿದ್ದೆ, ಅಷ್ಟೊತ್ತು ನಿದ್ದೆ ಮಾಡಿದಾನೆ ಆ ನೀರಿನಲ್ಲಿ. ಅಪ್ಸು ಸ್ವಪನ್, ಆ ನೀರಿನಲ್ಲಿ ಸ್ವಪನ್ ನಿದ್ದೆ ಮಾಡ್ತಾ ಇದ್ದಾನೆ. ಆಗ ಮುಂದೆ ಸೃಷ್ಟಿ ಮಾಡ್ಬೇಕು ಅಂತ ಹೇಳಿ ಸಿದ್ಧಪಡಿಸ್ಕೊಡ್ತಾರೆ. ಈಗ ದೊಡ್ಡ ಸೃಷ್ಟಿ ಆಗ್ಬೇಕಾಗಿದೆ, ಒಂದ್ ಪ್ರಳಯ ಆಗೋಗಿತ್ತು, ಮತ್ತೆ ಇನ್ನೊಂದು ಸೃಷ್ಟಿ ಮಾಡ್ಬೇಕು ಅಂತ ಹೊರಟಿದ್ದಾನೆ, ಇನ್ನೊಂದು ಕಲ್ಪದಲ್ಲಿ ಸೃಷ್ಟಿ, ಪಾದ್ಮಕಲ್ಪದಲ್ಲಿ. ಅದಕ್ಕೆ ಈಗ ಭಗವಂತ ಆ ಸೃಷ್ಟಿ ಮಾಡ್ಲಿಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾನೆ, ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಏನ್ ಸಿದ್ಧತೆ ಮಾಡ್ಕೊಂಡ? ತಯೋದೀರಿತಯ ಸ್ವಶಕ್ತ್ಯ ಅಂತ ಹೇಳ್ತಾರೆ. ಸೃಷ್ಟಿಕಾಲ ಏನೇನ್ ಹತ್ರಕ್ ಬರ್ತಾ ಇದೆ, ಆದ್ರಿಂದಾಗಿ ತನ್ನ ಶಕ್ತಿಯಿಂದ ಒಂದು ಅದೃಷ್ಟ, ಪುಣ್ಯ, ಕರ್ಮ ಏನಿದೆ ಅದನ್ನ ಸಿದ್ಧಪಡಿಸ್ಕೊಂಡಂತೆ. ಈ ಅದೃಷ್ಟವನ್ನು ಸಿದ್ಧಪಡಿಸ್ಕೊಂಡಿದ್ ಯಾಕೆ ಅಂದ್ರೆ, ಯಾವ ಯಾವ ಜೀವರನ್ನ ಸೃಷ್ಟಿಗೆ ತರ್ಬೇಕು. ಜೀವರ ಒಳಗಡೆ ಅನಾದಿ ಕಾಲದಿಂದ ಕರ್ಮ ಇದ್ದೇ ಇರುತ್ತೆ. ಯಾರ್ಯಾರಿಗೆ ಸೃಷ್ಟಿ ಆಗೋಂತ ಒಂದು ಕರ್ಮ ಇದೆ, ಆ ಯೋಗ್ಯತೆ ಇರುತ್ತೆ, ಅಂತ ಕರ್ಮ ನೋಡ್ಕೊಂಡು ಭಗವಂತ ಎಲ್ಲರನ್ನು ಸೃಷ್ಟಿ ಮಾಡ್ತಾ ಬರ್ತಾನೆ. ಅದು ಈ ಶ್ಲೋಕದ ಇನ್ನೂ ಸೃಷ್ಟಿ ಮಾಡಿದ್ದನ್ನ ಹೇಳಿಲ್ಲ, ಮುಂದೆ ಮಾಡೋದಕ್ಕೆ ಮೊದಲನೇ ಸಿದ್ಧತೆ ಏನಿದೆ ಆ ಸಿದ್ಧತೆಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಅದರಿಂದ ಸೃಷ್ಟಿಗೋಸ್ಕರ ಯಾವುದು ಬೇಕಾಗಿದೆಯೋ ಅಂತ ಒಂದು ಅದೃಷ್ಟ ಅದನ್ನೆಲ್ಲ ತಾನು ರೆಡಿ ಮಾಡ್ಕೊಂಡಿದ್ದಾನೆ. ಅದಾದ್ಮೇಲೆ ಏನಾಯ್ತು, ತನ್ನ ಹೃದಯಾಕಾಶದಲ್ಲಿ ನೋಡ್ತಾನಂತೆ, ತನ್ನ ಹೃದಯ ಭಾಗದಲ್ಲಿ ಭಗವಂತ. ವಸ್ತುತಃ ಅವನು ಹೊಸದಾಗಿ ನೋಡ್ಬೇಕಾಗಿಲ್ಲ, ಅವ್ನಿಗೆ ಯಾವಾಗ್ಲೂ ಗೊತ್ತೇ ಇದೆ ವಿಷಯ. ನಮ್ಮ ರೀತಿಯಲ್ಲಿ ಅವನು ಆಗ ನೋಡ್ದ ಹಾಗೆ ಲೆಕ್ಕ, ಅದ ಜ್ಞಾನ ಅವ್ನಿಗೆ ಯಾವತ್ತೂ ಇದೆ, ಆದ್ರೂ ಒಂದ್ಸಲ ನೋಡೋದ್ರೆ ನೋಡದ್ನಂತೆ. ಏನ್ ನೋಡ್ದ ಭಗವಂತ? ತನ್ನ ದೇಹದಲ್ಲಿ ಅದು ಹೃದಯಾಕಾಶ ಒಂದಾದ್ರೆ ಮತ್ತೊಂದು ಇಡೀ ದೇಹನೇ ಒಂದು ಆಕಾಶ, ಅಷ್ಟು ವಿಶಾಲ. ಅಂತಹ ವಿಶಾಲವಾದ ತನ್ನ ದೇಹಾಕಾಶದಲ್ಲಿ, ಹೃದಯಾಕಾಶದಲ್ಲಿ ಪ್ರತಿಯೊಂದು ಕಡೆ ಇಡೀ ಲೋಕಗಳು ಏನೇನು ಮುಂಚೆ ಸೃಷ್ಟಿಯಲ್ಲಿತ್ತೋ ಅದೆಲ್ಲ ಲೋಕ ವಾಪಸ್ ಒಳಗಡೆ ಹಾಕೊಂಡಲ್ಲ, ಆ ಎಲ್ಲ ಲೋಕ ನೋಡ್ತಾ ಇದ್ದಾನೆ. ಅಲ್ಲಿ ಬರೀ ಲೋಕಗಳಷ್ಟೇ ಅಲ್ಲ, ಇಲ್ಲಿ ಲೋಕ ಅನ್ನೋ ಶಬ್ದಕ್ಕೆ ಜೀವರು ಅಂತ ಅರ್ಥ. ಅದು ಯಾವ ತರ ಜೀವರು? 3 ತರ ಜೀವರು, ಸಾತ್ವಿಕರು, ರಾಜಸರು, ತಾಮಸರು ಇದ್ದಾರೆ. ಅದರಲ್ಲಿ ದೇವತೆಗಳು, ಈ ಕಡೆ ಋಷಿಮುನಿಗಳು, ಈ ಕಡೆ ಗಂಧರ್ವರು, ಈ ಕಡೆ ಮನುಷ್ಯೋತ್ತಮರು, ಮನುಷ್ಯರು, ಅದರ ಜೊತೆಗೆ ಈ ಕಡೆ ದೈತ್ಯರು, ಎಲ್ರು ಇವನ್ನೆಲ್ಲರನ್ನು ತಾನು ನೋಡ್ತಾ ಇದ್ದಾನೆ. ಅದು ನೋಡ್ತಾ ಇದ್ದಾನೆ ಅಂದ್ರೆ ಇನ್ನೇನ್ ಮನಸ್ಸು ಮಾಡ್ತಾನೆ ಅಂತ ಅರ್ಥ. ಸೃಷ್ಟಿ ಮಾಡ್ಲಿಕ್ಕೆ ಅದು ಅವನು ನೋಡಿದ ಅಂದ್ರೆ ಅವನ್ ಮನಸ್ಸು ಮಾಡಿದ ಅಂತ ಅರ್ಥ, ಸೃಷ್ಟಿ ಮಾಡ್ಲಿಕ್ಕೆ. ಆ ಭಾಗವನ್ನ ಇಲ್ಲಿ ವಿವರಿಸಿದ್ದಾರೆ. ಹೀಗೆ ಭಗವಂತ ತಾನು ಮಾಡುವಂತ ಸೃಷ್ಟಿ, ಸಂಹಾರ, ಸ್ಥಿತಿ ಯಾವ್ದಕ್ಕೂ ಏನ್ ವ್ಯತ್ಯಾಸ ಇಲ್ವಂತೆ. ಯಾವ್ದಕ್ಕೇನ್ ವ್ಯತ್ಯಾಸ ಇಲ್ಲ ಅಂದ್ರೆ ಏನರ್ಥ? ಸೃಷ್ಟಿ ಅಂದ್ರೆ ಒಂದ್ ವಸ್ತುನ ಹುಟ್ಟಿಸೋದು, ಸ್ಥಿತಿಯಿಂದ ಅದನ್ನ ನೋಡ್ಕೊಳ್ಳೋದು, ಕಾಪಾಡೋದು, ಸಂಹಾರ ಅಂದ್ರೆ ಅದು ಇಲ್ದೇ ಇರೋ ಹಾಗೆ ಮಾಡೋದು. ಇದು ಯಾವ್ದಕ್ಕೂ ವ್ಯತ್ಯಾಸ ಇಲ್ವಾ ಅಂದ್ರೆ ಅದು ಹಾಗಲ್ಲ. ಇಲ್ಲಿ ಸೃಷ್ಟಿ, ಸ್ಥಿತಿ, ಸಂಹಾರಗಳು ಒಂದೇ ಅಂದ್ರೆ ಅದ್ರ ಶಕ್ತಿ ಒಂದೇ ಅಂತ. ಅಂದ್ರೆ ಭಗವಂತನಿಗೆ ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದ ಶಕ್ತಿ ಒಂದೇ, ಸ್ಥಿತಿ ಮಾಡ್ಲಿಕ್ಕೆ ಬೇಕಾದ ಶಕ್ತಿ ಒಂದೇ, ಬೇರೆ ಅಲ್ಲ. ಸೃಷ್ಟಿಗೆ ಏನ್ ಬೇಕೋ ಅದಕ್ಕಿಂತ ಬೇರೆ ಅಲ್ಲ. ಅದು ಸಂಹಾರ ಮಾಡ್ಬೇಕಾದ್ರೆ ಏನ್ ಶಕ್ತಿ ಬೇಕೋ ಅದು ದೇವರಲ್ಲಿದೆ, ಅದೇನ್ ಬೇರೆ ಅಲ್ಲ. ಈ ತರ ಎಲ್ಲಾ ಶಕ್ತಿಗಳು ಒಂದೇ, ಅವನಲ್ಲಿ ವ್ಯತ್ಯಾಸ ಇಲ್ಲ. ಅವನ ಶಕ್ತಿ, ಅವನ ಜ್ಞಾನ, ಅವನ ಆನಂದ ಯಾವತ್ತೂ ವ್ಯತ್ಯಾಸವಾಗಿದೆ. ಇದನ್ನ ತೋರಿಸ್ಲಿಕ್ಕೆ ಇಲ್ಲಿ ದಯಾ ಅಂತ ಹೇಳ್ತಾರೆ. ದಯಾವುದೀರ ದಯ ಅಂದ್ರೆ ಸೃಷ್ಟಿಕಾಲ ಬಂದಾಗ ತನ್ನ ಶಕ್ತಿಯಿಂದ ಒಂದು ದೃಷ್ಟ ಪ್ರಚೋದನೆ ಮಾಡ್ತಾನೆ, ಆ ಕರ್ಮ ಇಟ್ಕೊಂಡು ಒಂದು ಸೃಷ್ಟಿ ಮಾಡ್ತಾನೆ. ಸ್ಥಿತಿ ಕಾಲ ಬಂತ ಆ ಟೈಮ್ಗೆ ಅದನ್ನ ಮಾಡ್ತಾನೆ, ಸಂಹಾರ ಕಾಲ ಬಂತ ಆ ಸಮಯಕ್ಕೆ ಅದನ್ನ ಮಾಡ್ತಾನೆ. ಅದರಿಂದ ಯಾವಾಗ್ಲೂ ಅವನ ಜೊತೆಗೇ ಇರುವಂತಹ ಏನು ಈ ಶಕ್ತಿ ಇದೆ ಅದನ್ನ ಜೊತೆಗೆ ತಗೊಂಡು, ಅಷ್ಟೇ ಅಲ್ದೇನೆ ಇಲ್ಲಿ ಟಿಪ್ಪಣಿಲಿ ಬರೀತಾರೆ ಕಾಲ ಅಂದ್ರೆ ಲಕ್ಷ್ಮೀ ದೇವಿಯನ್ನು ಸೃಷ್ಟಿಗೆ ಸಹಾಯಕಳನ್ನಾಗಿ ಮಾಡಿಕೊಂಡ. ಇನ್ನು ಅದೃಷ್ಟ, ಹಾಗಾದ್ರೆ ಅದೃಷ್ಟ ಅಂದ್ರೆ ಪುಣ್ಯ ಪಾಪಗಳು, ಇನ್ನು ಲಕ್ಷ್ಮೀ ದೇವಿ ಕಾಲ ಅನ್ನೋ ಸ್ವರೂಪದಲ್ಲಿ ಇರೋಳು, ಇದು ಭಗವಂತ ತನ್ನ ಶಕ್ತಿ ಅಂದ್ರೆ ತನ್ನ ಇಚ್ಛೆ. ಹೀಗೆ ಇದೆಲ್ಲವನ್ನ ಇಟ್ಟುಕೊಂಡು ಭಗವಂತ ತಾನು ಸೃಷ್ಟಿ ಮಾಡ್ಲಿಕ್ಕೆ ಅಂತ ಮನಸ್ಸನ್ನ ಮಾಡಿದ್ದಾನೆ ಅಂತ ಇಷ್ಟು ವಿಷಯ ಬಂತು. ಇದರಲ್ಲಿ ಇನ್ನೊಂದು ಸೂಕ್ಷ್ಮ, ಇಲ್ಲಿ ಕೆಲವುದು ಭಾಗವತ ಪಾಠದಲ್ಲಿ ಏನ್ ಸಿಗುತ್ತೆ ಶ್ಲೋಕದಲ್ಲಿ ಅಂದ್ರೆ 2ನೇ ಲೈನ್ ಅಲ್ಲಿ ಕಾಲಾಕ್ಷಯ ಸಾಧಿತ ಕರ್ಮ ತಂತ್ರೋ ಆದ್ಮೇಲೆ ಲೋಕಾನ್ ಅಪಿಮಾನ್ ಅಂತಿದೆ. ಲೋಕಾನ್ ಅಪಿ ಇಮಾನ್, ಈ ಎಲ್ಲ ಲೋಕಗಳನ್ನ, ಈ ಎಲ್ಲ ತ್ರಿವಿಧ ರಾಶಿ ಜೀವರಾಶಿಗಳನ್ನ ನೋಡ್ದ ಅಂತ ಅರ್ಥ. ಇದಕ್ಕೆ ಕೆಲವ್ರೇನ್ ಮಾಡಿದ್ದಾರೆ, ಇದಕ್ಕೆ ಬೇರೆ ಪಾಠ ಇಟ್ಕೊಂಡಿದ್ದಾರೆ. ಲೋಕಾನ್ ಅಪೀತಾನ್ ಅಂತ ಹೇಳ್ತಾರೆ. ಅಪೀತ ಅನ್ನೋದೇನಿದೆಯಲ್ಲ ಅದು ನಿಜವಾಗಿ ಇಲ್ಲಿ ಅಪಪಾಠ, ಅದು ಸರಿ ಇಲ್ಲ. ಭಾಗವತದಲ್ಲಿ ಇಲ್ಲಿರೋ ಪದ ಬೇರೆ, ಯಾವುದು ಲೋಕಾನಪೀಮಾನ್ ಅಂತ ಆಗ್ಲೇ ಏನು ಹೇಳ್ಕೊಟ್ಟೆ ಅದೇ ಪಾಠ. ಅದನ್ನ ಯಾರು ಬರೀತಾರೆ? ವಿಜಯಧ್ವಜ ತೀರ್ಥರು ಬರೀತಾರೆ. ಕೊನೆಗೆ ಒಂದು ಲೈನ್ ಇದೆ ಈ ಟಿಪ್ಪಣಿಲಿ,
ಅಪೀತಾನ್ ಇತಿ ಅಪಪಾಠ. ಅಂದ್ರೆ ಆಗಾಗ ನೋಡ್ತಾ ಇರ್ಬೇಕು, ನಾವ್ ಹೆಂಗ್ ನಿರ್ಧಾರ ಮಾಡೋದು? ಭಾಗವತದ ಪದ್ಯದಲ್ಲಿ ಇದೇ ಪದ ಇದೆಯಾ, ಈ ಶ್ಲೋಕ ಸರಿ ಇದೆಯಾ, ಹೇಗೆ ಟಿಪ್ಪಣಿ ನೋಡ್ಬೇಕು. ಆ ಟಿಪ್ಪಣಿಯಲ್ಲಿ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಇಲ್ಲ, ಅಪೀತಾನ್ ಅನ್ನೋ ಪಾಠ ಸಿಗ್ತಾ ಇದ್ರೆ ಅದು ಸರಿ ಇಲ್ಲ, ಅದು ತಪ್ಪಾಗಿದೆ, ಅದಕ್ಕೆ ಅರ್ಥ ಹೀಗೆ ಅಂತ ಅದನ್ನ ಅರ್ಥವನ್ನು ಬಿಡಿಸಿದ್ದಾರೆ. ಇಲ್ಲಾಂದ್ರೆ ಅಪೀತ ಅನ್ನೋ ಶಬ್ದ ಬೇರೆ ಅರ್ಥ ಹೇಳ್ಬೇಕಾಗತ್ತೆ. ಬ್ರಹ್ಮಸೂತ್ರದಲ್ಲಿ ಅಪೀತ ಅಂತ ಒಂದು ಶಬ್ದ ಇದೆ. ಓಂ ಅಪೀತೌ ತದ್ವತ್ ಪ್ರಸಂಗಾದ ಸಮಂಜಸಂ ಓಂ ಅಂತ ಒಂದು ಬ್ರಹ್ಮಸೂತ್ರ. ಅಲ್ಲಿ ಅಪೀತ ಅಂತ ಒಂದು ಶಬ್ದ ಬಳಸ್ತಾರೆ. ಅದು ಅಪೀತೌ ಅಂದ್ರೆ ಅಪೀತ, ಅಪೀತಿ ಅಂತ ಈ ಎಲ್ಲ ಶಬ್ದಗಳು ಪ್ರಳಯ ಅನ್ನೋ ಅರ್ಥವನ್ನ ಹೇಳಲಿಕ್ಕೆ ಬರುವಂತಹ ಶಬ್ದ. ಅಪೀತ, ಅಪೀತಿ ಅನ್ನೋದೆಲ್ಲ ಇಲ್ಲಿ ಅದು ಬೇಕಾಗಿಲ್ಲ. ಈಗ ಇಲ್ಲಿ ಪ್ರಳಯ ಕಾಲದಲ್ಲಿ ಇದಾರ ಆಗ್ಲೇ ಇದ್ದ ಈ ಜನರನ್ನ, ಈ ಪ್ರಾಣಿಗಳನ್ನ, ಎಲ್ಲ ಜಡ ಪದಾರ್ಥ, ಲೋಕ, ಅದು ಇದು ಏನೇನಿದೆ ಎಲ್ಲವನ್ನ ದೇವರು ನೋಡಿದ. ಅಂದ್ರೆ ಇದೇನ್ ಮನಸ್ಸು ಮಾಡಿದಾನೆ, ಸೃಷ್ಟಿ ಮಾಡ್ಲಿಕ್ಕೆ ಒಂದು ಮಾಡೋದಿದ್ದಾನೆ ಅಂತ ಅರ್ಥ. ಇಷ್ಟಾಗಿ ಮುಂದಿನ ಶ್ಲೋಕದಲ್ಲಿ ಹಾಗಾದ್ರೆ ಭಗವಂತ ತಾನು ತನ್ನ ದೇಹದಿಂದ ಏನನ್ನ ಸೃಷ್ಟಿ ಮಾಡ್ದ ಮೊದಲಿಗೆ ಅದನ್ನ ಮುಂದಕ್ಕೆ ಹೇಳ್ತಾರೆ. 13ನೆಯ ಶ್ಲೋಕ. ತಸ್ಯಾತ್ಮ ಸೂಕ್ಷ್ಮಾಭಿ ದಿವಿಷ್ಟ ದೃಷ್ಟೇ ಅಂತರ್ಗತೋರ್ಥೋ ರಜಸಾತನೀಯಾನ್ ಗುಣೇನ ಕಾಲ ಅನುಗತೇನ ವಿದ್ಧಃ ಶುಷ್ಯಂತದಾ ಭಿದ್ಯತ ನಾಭಿದೇಶಾತ್. ತದಾ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ದೇವರು ಎಲ್ಲ ಜೀವನನ್ನ, ಎಲ್ಲ ಲೋಕಗಳನ್ನ ನೋಡ್ತಾನೆ, ಅದ್ ನೋಡಿದಾಗ ಅವ್ರಿಗೆ ಸೃಷ್ಟಿ ಮಾಡ್ಬೇಕು ಅಂತ ಇಚ್ಛೆ ಬಂತು. ಆ ಟೈಮ್ ನಲ್ಲಿ ಏನಾಯ್ತು, ಏನ್ ಸೃಷ್ಟಿ ಮಾಡ್ತಾ ಮುಂದಕ್ಕೆ ಅಂತ ವರ್ಣಿಸ್ತಾರೆ. ಒಂದು ಆಶ್ಚರ್ಯ, ಭಗವಂತನಿಗೆ 1000 ಬಾರಿ ಆ ಚತುರ್ಯುಗಗಳು ಕಳೆದ ಮೇಲೆ ಅನ್ನಿಸ್ತಲ್ಲ ಪುಣ್ಯಕ್ಕೆ. ಅನ್ನಿಸ್ತಾ ಇದ್ರೆ ಸೃಷ್ಟಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾರು, ಅದು ಆ ಕರ್ಮಗಳ ಅನುಗುಣವಾಗಿ. ಹಾಗಾದ್ರೆ ಸೃಷ್ಟಿಗೆ ಬಂದಿದೀವಿ ಅಂದ್ರೆ ದೊಡ್ಡ ಅನುಗ್ರಹ ಭಗವಂತಂದು. ಸೃಷ್ಟಿಗೆ ತಡೆದೇ ಇದ್ರೆ ಭಗವಂತ ಅಲ್ಲೇ ಇರ್ಬೇಕು, ಅದು ನಿಜ, ಒಳ್ಳೇದೆ. ಭಗವಂತನ ಉದರದ ಒಳಗಡೆ ಇದ್ರೆ ಎಂಥ ವಿಶ್ರಾಂತಿ ಸ್ಥಳ, ಅಂಥ ಸ್ಥಳ ಯಾರಿಗೂ ಸಿಗಲ್ಲ ಎಲ್ಲೂ. ಆದ್ರೂ ಸಾಧನೆನೇ ಆಗಲ್ಲ ಆ ಜೀವನಿಗೆ. ಹಾಗೆ ಅವ್ರ ಕರ್ಮ ಹೇಗಿತ್ತೋ ಹಾಗೆ ಉಳ್ಕೊಂಡ್ಬಿಡ್ತಾನೆ. ಆದ್ರೆ ಅದು ಉಪಯೋಗ ಅಲ್ಲ. ಅದ್ರ ಬದಲು ಅವ್ನು ಸಾಧನೆ ಮಾಡ್ಕೊಂಡು ಆಮೇಲೆ ಅವನಿಗೆ ಸದ್ಗತಿಯನ್ನ ಕೊಡ್ಬೇಕಲ್ಲ. ಆ ಸಾಧನೆ ಮಾಡ್ಲಿಕ್ಕೆ ಭಗವಂತ ಸೃಷ್ಟಿಗೆ ತಗೊಂಡ್ನಲ್ಲ, ಅದು ದೊಡ್ಡ ವಿಷಯ. ಸರಿ, ಮುಂದಕ್ಕೆ ಸೃಷ್ಟಿ ಮಾಡ್ಬೇಕು ಅಂತ ಇಚ್ಛೆ ಪಟ್ಟು ಏನ್ ಮಾಡ್ತಾ ಬಂದೆ ಅಂದ್ರೆ ಆತ್ಮ ಸೂಕ್ಷ್ಮ ಅಭಿನಿವಿಷ್ಟ ದೃಷ್ಟೇ. ಆತ್ಮ ಸೂಕ್ಷ್ಮ ಅಭಿನಿವಿಷ್ಟ ಅಂದ್ರೆ ತನ್ನಲ್ಲಿ ಏನೇನೋ ಸೂಕ್ಷ್ಮ ವಸ್ತುಗಳನ್ನ ಇಟ್ಕೊಂಡಿದ್ದಾನೆ ದೇವ್ರು. ಅದನ್ನೆಲ್ಲ ನೋಡ್ಬೇಕು ಅಂತಂದ್ರೆ ಅದು ಯೋಗಿಗಳಿಗೆ ಮಾತ್ರ ಸಾಧ್ಯ, ಸಾಮಾನ್ಯ ಜನರಿಗೆ ಸಾಧ್ಯ ಇಲ್ಲ. ದೇವರ ಒಳಗಡೆ, ದೇಹದ ಒಳಗಡೆ ಏನಿದೆ ಅದು ಗೊತ್ತಾಗಲ್ಲ. ಆದ್ರೆ ಭಗವಂತ ತಾನು ತನ್ನ ದೇಹದ ಒಳಗಡೆ ಆಕಾಶ ಅಂದ್ರೆ ಪಂಚಭೂತಗಳು, ಮತ್ತೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಇವೆಲ್ಲ ಏನೇನು ಇಂದ್ರಿಯ ತತ್ವಗಳಿದೆ ಅವುಗಳು, ಹಾಗೆ ಮಿಕ್ಕಿದ ಜೀವರಿಗೆ ಸಂಬಂಧಪಟ್ಟಿದ್ದು ಏನೇನಿದೆಯೋ ಎಲ್ಲ ಆ ದೇಹದ ಒಳಗಡೆ ಇದೆ. ಅದನ್ನ ಭಗವಂತ ಏನ್ ಮಾಡ್ದ, ಅದ್ರ ಒಳಗಡೆ ತಾನು ಇದೆಲ್ಲ ಇಟ್ಕೊಂಡಿದ್ದಲ್ಲ ಭಗವಂತ, ತನ್ನ ನಾಭಿಯಿಂದ ಒಳಗಡೆ ಸೇರ್ಕೊಂಡಿದ್ದ ನಾಭಿಯಲ್ಲಿ ಅದರಿಂದ ಹೊರಕ್ಕೆ ಒಂದು ತಂದ. ಏನ್ ತಂದ ಭಗವಂತ ಮೊದಲಿಗೆ ಅಂದ್ರೆ ಅದನ್ನ ಅರ್ಥ ಗರ್ಭೋದಕ ಅಂತ ಕರೀತಾರೆ. ಗರ್ಭೋದಕವನ್ನ ಹೊರಗಡೆ ತಂದ. ಗರ್ಭೋದಕ ಅಂದೇನೋ, ಗರ್ಭ ಅಂದ್ರೆ ನಮಗ್ ಗೊತ್ತು, ಈ ಹೊಟ್ಟೆಯ ಭಾಗ ಗರ್ಭ. ಮಗು ಈ ಗರ್ಭದ ಒಳಗಡೆ ಇದೆ ಅಂತ ಹೇಳ್ತೀವಲ್ಲ, ಅದೇ ಗರ್ಭ ಅಂದ್ರೆ ಈ ಹೊಟ್ಟೆಯ ಭಾಗ ಅಂತ ಅರ್ಥ, ಗರ್ಭ. ಈ ಗರ್ಭದ ಒಳಗಡೆ ಒಂದು ನೀರು ಇತ್ತು, ಉದಕ. ಅದು ಒಂದು ಪಂಚಭೂತಗಳಲ್ಲಿ ಒಂದು, ಈ ಜಲ ಅಂತ ಹೇಳ್ತೀವಲ್ಲ ಅದೇ. ಗರ್ಭದಲ್ಲಿರೋ ಉದಕದಿಂದ ಅದಕ್ಕೆ ಗರ್ಭೋದಕ ಅಂತ ಕರೀತಾರೆ. ಈ ಗರ್ಭೋದಕ ತುಂಬಾ ಚಿಕ್ಕದಾಗಿತ್ತು, ಪರಮಾಣು ರೂಪದಲ್ಲಿತ್ತು, ಚಿಕ್ಕ ಅಣು ತರ ಇತ್ತು. ಅದನ್ನ ಭಗವಂತ ಇದೇನು ಸೃಷ್ಟಿ ಮಾಡ್ಬೇಕೆಲ್ಲ ಜಗತ್ತನ್ನ ಅಂತ ಅಂದುಕೊಂಡು ಅದಕ್ಕೆ ಪ್ರೇರಣೆ ಕೊಟ್ಟ. ಯಾವ್ದಿಂದ ಪ್ರೇರಣೆ ಕೊಟ್ಟ? ಸೃಷ್ಟಿ ಕಾಲಾಭಿಮಾನದಿಂದ ಲಕ್ಷ್ಮೀ ದೇವಿಯನ್ನು ಉಪಯೋಗಿಸಿಕೊಂಡು ತನ್ನ ಶಕ್ತಿಯಿಂದ ಅದಕ್ಕೆ ಪ್ರಚೋದನೆ ಕೊಟ್ಟ. ತನ್ನ ದೇಹದ ಒಳಗಡೆ ಇರುವಂತ
ಆ ಗರ್ಭೋದಕಕ್ಕೆ. ಆಗ ಚಿಕ್ಕದಾಗಿದ್ದದ್ದು ಹೊರಗ್ ಬಂತು. ಹೊರಗ್ ಬರ್ಬೇಕಾದ್ರೆ ರಜೋಗುಣ ಸೇರ್ಕೊಂಡಿದೆ ಜೊತೆಗೆ. ಆ ರಜೋಗುಣ ಅದು ಪೃಥ್ವಿ ಭಾಗ. ವಸ್ತುತಃ ನೀರು ಅಂದ್ರೆ ಅದು ಗಟ್ಟಿ ಪದಾರ್ಥ ಅಲ್ಲ. ನೀರು ಅಂದ್ರೆ ಹರಿದು ಹೋಗೋದು. ನದಿ ಎಲ್ಲ ನೋಡ್ತೀವಲ್ಲ, ಪ್ರವಾಹ, ಅದು ಹರಿದು ಹೋಗೋದು. ಅದು ಒಟ್ಟಿಗೆ ಗಟ್ಟಿ ಪದಾರ್ಥ ಅಲ್ಲ, ಕಲ್ಲಿನ ತರ. ಆದ್ರೆ ಈ ಗರ್ಭೋದಕ ಏನಿದೆ ಅದು ಚಿಕ್ಕದಾಗಿದ್ದದ್ದು ರಜೋಗುಣ ಸೇರಿದಾಗ ಅದು ಗಟ್ಟಿ ಆಯ್ತು. ಅದು ಕೂಡ ಹೇಗ್ ಗಟ್ಟಿ ಆಯ್ತು? ಯಾಕಂದ್ರೆ ನೀರಿನ ಅಂಶ ಅಂದ್ರೆ ತೇವ ಇರ್ತದೆ, ಒದ್ದೆ, ಸ್ನೇಹ ಜಾಸ್ತಿ ನೀರಿನಲ್ಲಿ. ಪೃಥ್ವಿ ಭಾಗ ಸೇರೋದು ಕೂಡ ನೀರಾಗೇ ಇರುತ್ತೆ, ಏನ್ ಕಳ್ಕೊಳ್ಬೇಕು ಅಂತಿಲ್ಲ ಅದರ ಸ್ವಭಾವವನ್ನ. ಆದ್ರೆ ಏನಾಯ್ತು ಮುಂದಕ್ಕೆ, ಆ ನೀರಿನಲ್ಲಿರೋ ಒಂದು ಸ್ನೇಹ ಗುಣ ಇದೆಯಲ್ಲ, ಆರ್ದ್ರತೆ, ಒದ್ದೆತನ ಏನಿರುತ್ತಲ್ಲ, ಅದೆಲ್ಲ ಹೊರಟೋಯ್ತು. ಯಾಕಂದ್ರೆ ಮುಂದೆ ವಾಯು ತತ್ವ ಇತ್ತು, ಹೊರಗಡೆ ತರಬೇಕಾದ್ರೆ. ದೇಹದ ಒಳಗಡೆ ಇದ್ದ ನೀರನ್ನ ಭಗವಂತ ಹಿಂಗೆ ಹೊರಗಡೆ ತರಬೇಕಾದ್ರೆ ಗಾಳಿ ವಾಯು ತತ್ವ ಅದ್ರಿಂದ ಏನ್ ಮಾಡ್ದ, ಒಣಗಿಸ್ದ ಆ ಗರ್ಭೋದಕನು. ರಜೋಗುಣದಿಂದ ಚಿಕ್ಕದಾಗಿದ್ದನ್ನ ದೊಡ್ಡದು ಮಾಡ್ದ. ಹಾಗಾದ್ರೆ ಅವನ ದೇಹದಿಂದ ಹೊರಗಡೆ ಏನ್ ಬಂತು ಅಂದ್ರೆ ಗರ್ಭೋದಕ ಬಂತು. ಅದನ್ನ ಮೊದಲು ಭಗವಂತ ಸೃಷ್ಟಿ ಮಾಡ್ತಾನೆ. ಈ ಗರ್ಭೋದಕದ ಪರಿಣಾಮ ಏನು? ಈ ಗರ್ಭೋದಕವನ್ನ ಮುಂದೆ ಸೃಷ್ಟಿ ಮಾಡ್ದ ನಿಜ, ಇದರ ಪ್ರಭಾವ ಏನು? ಗರ್ಭೋದಕನೇ ಮುಖ್ಯ. ನಮ್ಗೆ ಮುಂದೆ ಏನು ಸಮಗ್ರ ಸೃಷ್ಟಿ ಪ್ರಕ್ರಿಯೆಯನ್ನ ಹೇಳ್ತಾರೆ, ಅದರ ಮೊಟ್ಟ ಮೊದಲಿಗೆ ಬೇಕಾಗಿರೋ ವಿಷಯ ಈ ಗರ್ಭೋದಕ. ಅದನ್ನ ಭಗವಂತ ತಾನು ತನ್ನ ದೇಹದಿಂದ ಹೊರಗಡೆ ಹಾಕದ ಅಂತ ಬಂತು. ಇದರ ಮಧ್ಯದಲ್ಲಿ ಒಂದು ಪ್ರಮಾಣವನ್ನ ಕೊಡ್ತಾರೆ ಮಧ್ವಾಚಾರ್ಯರು, ಪಾದ್ಮೆ ಅಂತ ಕೊಡ್ತಾರೆ. ಪದ್ಮ ಸಂಹಿತ ಅಥವಾ ಪದ್ಮ ಪುರಾಣದಲ್ಲಿ ಬಂದ ಮಾತು ಏನು? ಉದಕಂ ವಾಯುನಾ ಶುಷ್ಕಂ ಭಿನ್ನಂ ಪದ್ಮಂ ಅಭೂತ್ ಹರೇ. ಭಗವಂತನಿಂದ ಹೊರಗಡೆ ಒಂದು ಕಮಲ ಬಂತು ಅಂತ ಅರ್ಥ. ಗರ್ಭೋದಕ ಅಂದ್ರೆ ನಾವೇನ್ ಅನ್ಕೊಳ್ಬಹುದು, ಒಂದು ಗಟ್ಟಿ ನೀರಿನ ಮುದ್ದೆ, ಗಟ್ಟಿಯಾಗಿ ನೀರಿನ ಮುದ್ದೆ ಹೊರಗ್ ಬಂತು ಅಂತ. ಅದು ಮುದ್ದೆಯ ಆಕಾರದಲ್ಲಿ ಬರ್ಲಿಲ್ಲ, ಅದು ಬಂದಿದ್ದು ಪಾದ್ಮಕಲ್ಪ ಅಲ್ಲ ಇದು. ಹೇಗೆ ಅಂದ್ರೆ ಒಂದು ಕಮಲದ ಆಕಾರದಲ್ಲಿ ಆ ಗರ್ಭೋದಕ ಹೊರಗ್ ಬಂತು. ಗಟ್ಟಿಯಾಗಿದೆ ಅದು ನೀರು, ಅದು ಗರ್ಭದಲ್ಲಿರೋ ನೀರು ಗಟ್ಟಿಯಾಗಿದೆ. ಹೇಗೆ? ಉದಕಂ ವಾಯುನ ಶುಷ್ಕಂ, ಒಣಗ ಹೋಗ್ಬಿಟ್ಟಿದೆ ಅದು. ಅದರಿಂದ ವಾಯು ತತ್ವದಿಂದ ಏನಾಯ್ತು ಅಂದ್ರೆ ದೇವರ ಒಳಗಡೆ ಇದ್ದ ಗರ್ಭೋದಕ ಗಟ್ಟಿಯಾಗಿ ಆ ರಜೋಗುಣದ ಸಂಪರ್ಕಕ್ಕೊಳಗಾಗಿ ಸ್ವಲ್ಪ ದೊಡ್ಡದಾಗಿ ನಾಭಿ ಪ್ರದೇಶದಿಂದ ಅದು ಕಮಲ ಹೊರಗ್ ಬಂತು ಅಂತ ಅರ್ಥ. ಹಾಗಾದ್ರೆ ಕಮಲ ಅಂತಂದ್ರೆ ಅದು ಗರ್ಭೋದಕದ ಇನ್ನೊಂದು ರೂಪ ಅಷ್ಟೇ, ಗರ್ಭೋದಕದ ಇನ್ನೊಂದು ರೂಪ. ಇದನ್ನ ಇಲ್ಲಿ ಆಚಾರ್ಯರು ಪದ್ಮ ಪುರಾಣದ ಅಥವಾ ಪದ್ಮ ಸಂಹಿತಾದ ಮಾತನ್ನ ಉಲ್ಲೇಖ ಮಾಡಿ ಇದೆಲ್ಲ ಬಿಡಿಸಿದೆ. ಇಲ್ಲಾಂದ್ರೆ ನಮ್ಗೆ ಇದು ಅರ್ಥನೇ ಆಗ್ತಾ ಇರ್ಲಿಲ್ಲ. ಮೇಲ್ನೋಟಕ್ಕೆ ಈ ಶ್ಲೋಕ ನೋಡಿದಾಗ ಇಷ್ಟೆಲ್ಲ ವಿಷಯ ಇಲ್ಲ ಇದರಲ್ಲಿ. ಯಾಕಂದ್ರೆ ಕೆಲವರೆಲ್ಲ ಇದಕ್ಕೆ ಅರ್ಥವನ್ನ ಮಾಡ್ತಾ ಬೇರೆ ಬೇರೆ ತರ ಅರ್ಥ ಮಾಡಿದ್ದಾರೆ. ಇವಾಗ ಸಾಮಾನ್ಯವಾಗಿ ಇನ್ನು ಈ ಶ್ಲೋಕದ ಅರ್ಥವನ್ನು ನೋಡ್ತಾ ಹೋದ್ರೆ, ಈ ಕಾಲಾನುವಿದ್ಧ ಅಂತ ಒಂದು ಶಬ್ದ ಬಂದಿದೆ ಇಲ್ಲಿ. ಅಂದ್ರೆ ಗರ್ಭೋದಕ ಹೊರಗೆ ಬರ್ಲಿಕ್ಕೆ ಲಕ್ಷ್ಮೀದೇವಿ ಬೇಕಾಗಿಲ್ಲ, ವಸ್ತುತಃ ಭಗವಂತ ಒಬ್ಬನೇ ಸಾಕು. ಅದಕ್ಕೆ ಇಲ್ಲಿ ಕಾಲ ಅನ್ನೋ ಶಬ್ದಕ್ಕೆ ದೇವರ ಇಚ್ಛಾಶಕ್ತಿಗೆ ಕಾಲ ಅಂತ ಕರೀತಾರೆ. ಈ ಕಾಲ ನಾಮಕ ಪರಮಾತ್ಮನ ಎಲ್ಲದಕ್ಕೂ ಕಾರಣ, ಟೈಮ್ ಕಾರಣ ಅಂತ ಹೇಳ್ತೀವಲ್ಲ. ಅಯ್ಯೋ ಯಾಕೋ ಈ ಕಾಲ ಸರಿ ಇಲ್ಲ, ಈ ಕಾಲ ತುಂಬಾ ಚೆನ್ನಾಗಿದೆ. ಆ ಕಾಲ ಅಂದ್ರೆ ಯಾರು? ದೇವರೇ. ಅಂದ್ರೆ ದೇವ್ರ ಇಚ್ಛೆ ಅಂತ ಅರ್ಥ. ದೇವ್ರು ಬೇರೆಲ್ಲ, ದೇವ್ರ ಇಚ್ಛೆ ಬೇರೆಲ್ಲ, ಕಾಲ ಬೇರೆ ಅಲ್ಲ. ಅಂದ್ರೆ ಕಾಲಾನುವಿದ್ಧ ಅಂದ್ರೆ ಕಾಲ ಹೇಗಿದೆಯೋ, ದೇವರ ಇಚ್ಛೆ ಹೇಗಿದೆಯೋ ಹಾಗೆ ಗರ್ಭೋದಕ ಹೊರಗ್ ಬಂತು. ಅವನ ಇಚ್ಛೆ ಇರೋದ್ರಿಂದ ಹೊರಗ್ ಬಂತು ಅಂತ ಅಷ್ಟೇ ಅರ್ಥ. ಅಂತರ್ಗತ ಸ್ತನಿಯಾನ್, ಒಳಗಡೆ ಇದೆ. ತನಿಯಾನ್, ತುಂಬಾ ಚಿಕ್ಕದಾಗಿದೆ. ಯಾವುದು? ಆ ನೀರಿನ ಭಾಗ. ಹೀಗೆ ಒಂದೊಂದು ಶಬ್ದಗಳ ಅರ್ಥವನ್ನ ಬಿಡಿಸ್ತಾ ಹೋಗ್ತಾರೆ. ಇನ್ನೊಂದೆರಡು ಸ್ವಾರಸ್ಯಗಳು ಈ ಶ್ಲೋಕದಲ್ಲಿದೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮದ್ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ.